ಅವನೇನಾದ್ರು ಸೈನ್ಸ್ ಓದ್ಬಿಟ್ಟು ಸಾಫ್ಟ್ವೇರ್ ಓದ್ಬಿಟ್ಟು ಅವನಿಗೆ ಅವನದು ದಶಾಭುಕ್ತಿ ಚೆನ್ನಾಗಿದ್ದಾಗ ದೊಡ್ಡ ಕಂಪ್ನೀಲಿ ಪುರ್ಸೊತ್ತಿಲ್ಲದೆ ಇರತಕ್ಕಂಥದ್ದು ಅವ್ರಿಗೆ ಅಪ್ಲಿಕೇಶನ್ಸು ಸಾಫ್ಟ್ವೇರ್ ಸರ್ವೀಸಸ್ಸಲ್ಲಿ ಅದು ಇದು ಬಂದು ಅವನಿಗೆ ಪುರ್ಸೊತ್ತೇ ಇಲ್ಲ. ಯಾವಾಗ ದಶಾ ಒಡಿಸ್ಕೊಳ್ತೋ ಎಲ್ಲ ಡೌನ್ಫಾಲ್. ಎಲ್ಲ ಅಸ್ಟ್ರಾಲಜರು ಅಷ್ಟೇ. ಯಾರ್ಯಾರು ಕೈ ಹಿಂಗೆ ಇಟ್ಕೊಂಡಿದ್ದೀರಲ್ಲ ಎಲ್ಲ ಟಿ ವಿಲಿ ಬರೋರು, ಮಠ ಮಂದಿರದಲ್ಲಿರೋರು, ಅಂಗಡಿ ಹಾಕೊಂಡು ಹಿಂಗೆ ಇಟ್ಕೊಂಡಿರೋರು, ಓಕೆ, ಯಾರೋ ಡ್ರೆಸ್ ಹಾಕ್ಕೊಂಡು ಕೆಲವರೆಲ್ಲ ಕರ್ಕೊಂಬಂದು ಕೂರಿಸಿರೋರು, ಗದೆ ಇಟ್ಕೊಂಡಿರೋರು, ತ್ರಿಶೂಲ ಇಟ್ಕೊಂಡಿರೋರು, ರುದ್ರಾಕ್ಷಿ ದಪ್ಪ ಹಾಕ್ಕೊಂಡಿರೋರು, ನಿಮ್ಮದೆಲ್ಲ ಟೈಮ್ ರೀ, ನಿಮ್ಮದೆಲ್ಲ ಟೈಮು. ನಂದೂ ಒಂದು ಟೈಮ್. ನಾನು ಏನು ಇಲ್ಲ, ನಮ್ಮ ಟೈಮ್ ಮುಗಿದ್ರೆ ಇಳಿದು ಹೋಗ್ತಾ ಇರಬೇಕಷ್ಟೇ. ಏನು ಇದರಲ್ಲಿ ಯಾವ ಶಕ್ತಿನೂ ಇಲ್ಲ. ನಿಮ್ಮಲ್ಲಿ ಅಲ್ಲಿ ಕೂರಿಸ್ಕೊಳ್ಳೋಕ್ಕೆ, ನಿಮ್ಮ ಸೀಟ್ ಮೇಲೆ ಕೂತ್ಕೊಳ್ಳೋಕ್ಕೆ ಇದರಲ್ಲಿ ಯಾವ ಶಕ್ತಿನೂ ಇಲ್ಲ. ಹಣೆ ಬರಹ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಬರೆದಿರುತ್ತೆ. ಜ್ಯೋತಿಷ್ಯರು ಅಂದ ತಕ್ಷಣ ಅವ್ರೇನು ದೇವರಲ್ಲ, ನಾನೇನು ದೇವರಲ್ಲ ಹೇಳ್ತಾ ಇದ್ದೀನಿ. ಯಾರೂ ಇಲ್ಲಿ ದೇವರಿಲ್ಲ. ದೇವ್ರುಗಳು ಮಾಡ್ಕೊಂಡಿದ್ದಾರೆ ಅಷ್ಟೇ ಸುಮ್ಮನೆ. ನಂಬಿಕೆ ಇದೆ, ಎಲ್ಲರಿಗೂ ನಂಬಿಕೆ ಇದೆ ದೇವ್ರ ಮೇಲೆ. ಇಂಥವರೆಲ್ಲ ನಂಬಿಕೆ ಹಾಳು ಮಾಡಿದ್ದಾರೆ ದೇವ್ರ ಮೇಲೆ. ದೇವ್ರಿ ಅನ್ನೋ ನಂಬಿಕೆನೇ ಹೊಟ್ಟೋಗ್ಬಿಟ್ಟಿದೆ. ಹಂಗಾಗ್ಬಿಡ್ತು, ಹಿಂಗಾಗ್ಬಿಟ್ಟು ಇವರೇ ದೇವಮಾನವ ಅಂತ ಹೇಳ್ತಾರಲ್ಲ, ಇವರೇ ದೇವಮಾನವ ಆಗಿಬಿಟ್ಟಿದ್ದಾರೆ ಹಿಂಗೆ ಕೈಯಲ್ಲಿ ಇಟ್ಕೊಂಡು. ಅದನ್ನು ಅವರಿಂದ ಹೋಗ್ತಕ್ಕಂಥ ನೊಂದ ಮನಸ್ಸುಗಳಿಗೆ ನಾವೇನು ಹೇಳೋಕ್ಕಾಗಲ್ಲ. ಪ್ರಾಬ್ಲಮ್ ಏನು ಅಂದರೆ, ನೊಂದ ಮನಸ್ಸು ಈ ಡ್ರೆಸ್ ಹಾಕೊಂಡಿರೋರ ಜೊತೆ ಹೋಗಿ ಮನಸ್ಥಿತಿ ಪರಿಸ್ಥಿತಿನ ಹಾಳು ಮಾಡಿಕೊಂಡು ಮನಿ ಸ್ಥಿತಿನೂ ಹಾಳು ಮಾಡ್ಕೊತಾರೆ. ಮನಿ ಸ್ಥಿತಿನೂ ಹಾಳು ಮಾಡ್ಕೊತೀರ. ಸೊ ನನ್ನ ಸಜೆಷನ್ ಏನು ಅಂದರೆ, ಕಲಿತಾಗ ನಮ್ಮ ಜೀವನದ ಕರ್ಮದ ಅರಿವಾಗುತ್ತೆ. ಯಾವಾಗ ಕರ್ಮದ ಅರಿವಾಗುತ್ತೋ ಇನ್ನೊಬ್ರ ಹತ್ರ ಹೋಗಿ ಅದು ಮಾಡೋದು ಇದು ಮಾಡಬೇಕು ಅನ್ನೋದು ಏನಿಲ್ಲ. ಪೂಜೆ ಪುನಸ್ಕಾರದಿಂದ ಎಂತೆಂಥದೋ ಪೂಜೆ ಮಾಡಿದ್ರೆ CM ಆಗ್ತಾರೆ, ಅದಾಗ್ತಾರೆ, ಇದಾಗ್ತಾರೆ, ಯಾವುದೂ ಇಲ್ಲ ರೀ. ಸುಮ್ಮನೆ ಅವೆಲ್ಲ ಇನ್ಫಾರ್ಮೇಷನ್ನು, ನ್ಯೂಸ್ ಅಷ್ಟೇ. ಒಂದು ಇನ್ಫಾರ್ಮೇಷನ್, ನ್ಯೂಸ್ ಇಸ್ ಜಸ್ಟ್ ಎ ಇನ್ಫಾರ್ಮೇಷನ್ನು. ಅದನ್ನು ಮಾಡಿಸಿದ್ರೆ CM ಆಗಿಬಿಡ್ತಾರೆ, ಇದನ್ನು ಮಾಡಿಸಿದ್ರೆ CM ಆಗಿಬಿಡ್ತಾರೆ. ಅವ್ರು ಈ ಯಾಗ ಮಾಡಿದ ತಕ್ಷಣ CM ಆದರು. ಬರೀ ಬಂಡಲ್ಲೇ, ಅದರಲ್ಲಿ ಯಾವುದೂ ಶಕ್ತಿ ಇಲ್ಲ. ನಮಗೆ ಗೊತ್ತಿಲ್ಲದೆ ಇರೋದೇನ್ರಿ. ನಾವು ಜ್ಯೋತಿಷದಲ್ಲಿ 30 ವರ್ಷ ಇದ್ದೀವಿ. ಯಾವ ಪೂಜೆ ಏನು ಫಲ ಅಂತ ಎಲ್ಲ ನಿಮ್ಗಿಂತ ಚೆನ್ನಾಗಿ ನಮಗೆ ಗೊತ್ತು. ಸುಮ್ಮನೆ ಅದೆಲ್ಲ ತುಂಬ ದುಡ್ಡು ಜಾಸ್ತಿ ಇರೋರಿಗೆ ಖರ್ಚು ಮಾಡೋ ವಿಧಿವಿಧಾನಗಳಷ್ಟೇ. ಯಾಕೆ ಒಬ್ಬ ಕಾರ್ಪೊರೇಟ್ರೋ ಒಬ್ಬ MLAನೋ ಆ ಯಾಗ ಮಾಡಿಸ್ಬಾರ್ದು? ಏನಂತ ಏನು ಕಾಸ್ಟ್ಲಿ ಇಲ್ಲ ಯಾಗ, ಎಂಥದ್ದು ಯಾಗ ಹೇಳ್ತಾರೆ, ಅದನ್ನು ಮಾಡಿಸ್ಬೋದಲ್ಲ. ಮಾಡಿಸ್ಬಿಟ್ಟು ಅವನು CM ಆಗ್ಬೋದಲ್ಲ. ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಅಧಿಕಾರದ ಆಸೆ ಇದೆ. ನಿಮ್ಮ ಜಾತಕದಲ್ಲಿ, ನಿಮ್ಮ ಹಣೆ ಬರದಲ್ಲಿ ಇದ್ದರೆ ಬಂದೇ ಬರುತ್ತೆ. ಭಗವಂತ ಬರೆದಿಟ್ಟಿದ್ದಾನೆ ನಿಮ್ಮ ಜಾತಕಗಳನ್ನ, ಅರ್ಥ ಆಯ್ತಾ? ಆ ಜಾತಕದ ಪ್ರಕಾರನೇ ಹೋಗೋದು. ನೀವು ಆ ಕ್ಷೇತ್ರನ ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂತಂದರೆ ಅದು ನೀವು ಪ್ರಯತ್ನ ಪಡೆದಲ್ಲೇ ಬಂದಿರುತ್ತೆ. ನೀವು ಜಸ್ಟ್ ಅದಕ್ಕೆ ಕೆಲಸ ಮಾಡಬೇಕು.